ತಿರುಗಿ ಬರುತ್ತಾನೆ ಎಂಬುದಾಗಿ ನಾವು ಒಂದು ವಾಕ್ಯವನ್ನು ಪ್ರಾರಂಭವಾಗಿ ಓದಿಕೊಳ್ಳುವಂತವರಾಗಿರೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಾಕ್ಯ ನಾವು ಪ್ರಾರಂಭವಾಗಿ ಓದಿಕೊಳ್ಳುವಂತವರಾಗಿರೋಣ. ಯಾರಾದ್ರೂ ಓದ್ಬೋದು. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಥ್ಯಾಂಕ್ ಯು ಸಿಸ್ಟರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನು ತಿರುಗಾ ಬರ್ತಾನೆ ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಮ ಬಳಿಯಿಂದ ಎಂಬುದಾಗಿ ಅಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ ಗಲಿಲಾಯದವರು ಈ ಒಂದು ಸಂಗತಿಯನ್ನು ಕಣ್ಣಾರೆ ನೋಡ್ತಾ ಇರುವಂತ ವಿಷಯದಲ್ಲಿ ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುತ್ತಾ ಇದ್ದೀರಿ ಎಂಬುದಾಗಿ ನಾವು ಓದುತ್ತಾ ಬಂದೆವು. ಅಲ್ಲಿ ನಾವು ನೋಡುತ್ತಾ ಇರುವಾಗ ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಾಗಿ ಬರುವನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ನಾವುಗಳು ನಮ್ಮ ಕರ್ತನು ತಿರ್ಗ ಬರುತ್ತಾನೆ ಎಂಬುವಂತ ವಿಷಯದಲ್ಲಿ ನಾವುಗಳು ಹೇಗೆ ನೋಡ್ತಾ ಇದ್ದೀವಿ. ಗಲಿಲಾಯದವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸತ್ತು ಹೂಣಲ್ಪಟ್ಟು 3ನೇ ದಿನ ಎದ್ದು ಪುನರ್ಜೀವಿತನಾಗಿದ್ದ ಮೇಲೆ ಆತನು ಪರಲೋಕಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ? ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ತೀರಿಸಿ ಆತನು ನಮಗೋಸ್ಕರ ಆತನು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಹೋಗ್ತಾ ಇದ್ದಾನೆ. ಆತನು ಮತ್ತೆ ತಿರುಗಾ ಬರುತ್ತಾನೆ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಬರ್ತೇವೆ. ನಾವು ಆತನ ಬರುವ ದಿನದಲ್ಲಿ ನಾವು ಹೇಗೆ ಇರಬೇಕು, ಯಾವ ರೀತಿ ಇದ್ದೇವೆ ಎಂಬುದರ ಕುರಿತಾಗಿ ನಾವು ಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ನಾವು ಕಲಿಯುವಂಥದ್ದು ಆಗಿದೆ. ನೋಡ್ರಿ, ಇದಕ್ಕೆ ಸಹಾಯವಾಗುವಂತ ವಾಕ್ಯ ಇನ್ನು 2 ವಾಕ್ಯಗಳನ್ನು ಓದ್ರಿ. ಕೀರ್ತನೆಗಳು 96ನೇ ಕೀರ್ತನೆ 13ನೇ ವಾಕ್ಯ. ಆತನು ಬರುತ್ತಾನೆ, ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ಇಲ್ಲಿ ಕೀರ್ತನೆಗಾರನು ಕೂಡ ಹೇಳ್ತಾನೆ. ಇನ್ನೊಂದು ವಾಕ್ಯ 98ನೇ ಕೀರ್ತನೆ 9ನೇ ವಾಕ್ಯ ಬ್ರದರ್ ಓದಿ. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಡ್ತೇವೆ ಆತನು ಬರುತ್ತಾನೆ ಎಂಬುದಾಗಿ ಕೀರ್ತನೆಗಾರನು ಕೂಡ ಹೇಳ್ತಾ ಇದ್ದಾನೆ. ಆತನು ಬರುತ್ತಾನೆ. ಯಾಕೆ ಬರ್ತಾ ಇದ್ದಾನೆ? ಹೇಳಿದಾಗೆ ಯೇಸು ಕ್ರಿಸ್ತನು ನ್ಯಾಯ ತೀರಿಸಲಿಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ ಆತನು ಬರುತ್ತಾನೆ, ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿ ಜನಾಂಗಗಳಿಗೆ ಸತ್ಯದಿಂದಲೂ ನ್ಯಾಯ ತೀರಿಸ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ. ಆತನು ನ್ಯಾಯವಂತನು. ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯವಂತನಾಗಿದ್ದಕ್ಕಾಗಿ ನ್ಯಾಯದಿಂದ ತೀರ್ಪು ಕೊಡಲಿಕ್ಕೆ ಬರ್ತಾನೆ, ನ್ಯಾಯ ತೀರಿಸಲಿಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ಮಾತ್ರವಲ್ಲದೆ ಆತನು ನೀತಿವಂತನು. ಆತನು ನೀತಿಗೆ ಅನುಸಾರವಾಗಿ ನ್ಯಾಯ ತೀರಿಸಲಿಕ್ಕೆ ಬರ್ತಾ ಇದ್ದಾನೆ. ಮತ್ತು 3ನೇದು ಸತ್ಯದಿಂದಲೂ, ಆತನು ಸತ್ಯವಂತನು, ಸತ್ಯದಿಂದಲೂ ನ್ಯಾಯ ತೀರಿಸುವನು. 3 ಕಾರ್ಯಗಳು ಈ ಕೀರ್ತನೆ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಆತನು ಬರುತ್ತಾನೆ ಎಂಬುದಾಗಿ, ಆತನು ತಿರುಗ ಬರುತ್ತಾ ಇದ್ದಾನೆ. ಆತನು ಬರುವಂತ ವಿಷಯಗಳನ್ನ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಅದನ್ನು ನಾನು ಮುಂದೆ ತಿಳಿಯಪಡಿಸ್ತೇನೆ ಪ್ರಿಯರೇ. ಹಾಗೆ ನಾವು ನೋಡ್ತೇವೆ ಕ್ರಿಸ್ತನು ಯಾಕೆ ಬರ್ತಾನೆ. 1ನೇದು ಸಭೆ ಪಡುತ್ತದೆ ಕ್ರಿಸ್ತನು ಬರುವಾಗ.
ಮತ್ತು ಆ ನಂಬಿದಂಥವರನ್ನು ಕರೆಯುವುದಕ್ಕಾಗಿ ಕ್ರಿಸ್ತನು ಬರ್ತಾನೆ. ಮಾತ್ರವಲ್ಲದೆ ಎರಡನೇ ವಿಷಯ ಏನಂದ್ರೆ, ಕ್ರಿಸ್ತನು ತನ್ನ ಪರಿಶುದ್ಧ ದೂತರೊಡನೆ ಮಧ್ಯ ಆಕಾಶಕ್ಕೆ ಬರ್ತಾನೆ. ನೋಡ್ರಿ, ಆತನು ಬರ್ತಾನೆ ಎಂಬುದಾಗಿ ಹೇಳಿದಾಗ ಅಲ್ಲಿ ಕೆಲವು ವಿಷಯಗಳು ಇವೆ. ಏನಂತಂದ್ರೆ, ಒಂದು, ಆತನು ಬರುವಂಥದ್ದು ಸಭೆಯನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬರ್ತಾ ಇದ್ದಾನೆ. ಈ ಸಭೆಯಲ್ಲಿ ನಾನು ಕರ್ತನಲ್ಲಿ ಹೇಗೆ ಜೀವಿಸ್ತಾ ಇದ್ದೇನೆ, ನಮ್ಮ ಆತ್ಮಿಕ ಜೀವಿತ ಹೇಗಿದೆ, ಈ ಲೋಕದ ಜೀವಿತ ತರ ನಾವು ಇದ್ದೇವಾ, ಈ ಲೋಕದ ಹಾಗೆ ನಾವು ಜೀವಿಸ್ತಾ ಇದ್ದೇವಾ, ಲೋಕದ ಜನರ ತರ ನಾನು ರಕ್ಷಣೆ ಹೊಂದಿದ್ದೇನೆ, ದೇವರ ಮಗನಾಗಿದ್ದೇನೆ, ದೇವರ ಸೇವೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಬರೇ ಹೆಸರಿನಿಂದ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ, ನಾವು ಕರ್ತನು ಬರುವಾಗ ನಾವು ಎತ್ತಲ್ಪಡುತ್ತಾ ಇದ್ದೇವಾ, ಅದನ್ನು ಕರೆಯುವುದಕ್ಕಾಗಿ ಆತನು ಬರ್ತಾ ಇದ್ದಾನಲ್ಲ, ಆತನು ಬರುವಾಗ ನಾನು ಹೇಗಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು. ಮಾತ್ರವಲ್ಲದೆ ಆತನು ಈ ಭೂಲೋಕಕ್ಕೆ ಬರುವಾಗ, ಆತನು ಮೊದಲನೇ ಸಾರಿ ಬರುವಾಗ ಆತನು ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನಿಂದ ಹುಟ್ಟಿ ಈ ಲೋಕಕ್ಕೆ ಬಂದ. ಎರಡನೇದಾಗಿ ಬರುವಾಗ ಆತನು ತನ್ನ ಪರಿಶುದ್ಧ ದೇವದೂತರೊಡನೆ ಬರುವಂತವನಾಗಿದ್ದಾನೆ. ನೋಡ್ರಿ, ವ್ಯತ್ಯಾಸವನ್ನು ನಾವು ನೋಡೋಣ. ಅಲ್ಲಿ ನಾವು ನೋಡ್ತಾ ಬರ್ತೇವೆ, ನಮ್ಮ ಕರ್ತನು ಎತ್ತಲ್ಪಟ್ಟನು ಯಾವಾಗ, ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ತಾನು ಏನ್ ಮಾಡಿದ, ತಾನು ಪರಲೋಕಕ್ಕೆ ಹೋದನು. ಯಾಕೆ? ನಮಗೆ ಸಿದ್ಧ ಮಾಡುವುದಕ್ಕಾಗಿ. ನಾನು ಹೋಗುತ್ತೇನೆ, ಹೋಗಿ ತಿರ್ಗ ಬರುತ್ತೇನೆ, ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವಿರಬೇಕು ಎಂಬುದಾಗಿ ಆತನು ಮೊದಲು ಬಂದದ್ದು ನಮ್ಮೆಲ್ಲರ ಪಾಪದ ಪರಿಹಾರ ಮಾಡುವುದಕ್ಕಾಗಿ, ನಮಗೋಸ್ಕರ ಸಾಯುವುದಕ್ಕಾಗಿ, ಸತ್ತು ಉಣಲ್ಪಟ್ಟು 3ನೇ ದಿನ ಜೀವಿತನಾಗಿ ಎದ್ದು ಪರಲೋಕಕ್ಕೆ ಹೋಗಿ ತಿರ್ಗ ಬರುತ್ತೇನೆ ಎಂಬುದಾಗಿ 2ನೇ ಸಾರಿ ನಮಗೆ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನದಲ್ಲಿ ನಾವುಗಳು ಎಷ್ಟು ನಿರೀಕ್ಷೆ ಉಳ್ಳವರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ದೇವರ ಮುಂದೆ ಪರಿಶೋಧನೆ ಮಾಡಿಕೊಳ್ಳೋಣ. ಕರ್ತನು ಇವಾಗ ಬರ್ತಾನೋ, ನಾಳೆ ಬರ್ತಾನೋ, ಈ ಕ್ಷಣದಲ್ಲೇ ಬರ್ತಾನೋ ನಮಗೆ ಗೊತ್ತಿಲ್ಲ. ಆದ್ರೆ ಕರ್ತನು ತಿರ್ಗ ಬರುತ್ತೇನೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು 3ನೇ ವಿಷಯ, ಕರ್ತನು ಯಾಕೆ ಬರ್ತಾನೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ 4 ವಿಷಯಗಳು ಕುರಿತಾಗಿ ನಾವು ನೋಡುತ್ತೇವೆ. ಕರ್ತನು ತಿರ್ಗ ಬರುವಾಗ 1ನೇದಾಗಿ ಯೇಸು ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರ್ತಾರೆ. 2ನೇದಾಗಿ ಜೀವದಿಂದಿರುವ ದೇವರ ಮಕ್ಕಳು ಮಾರ್ಪಾಡ ಆಗ್ತಾರೆ. 3ನೇದಾಗಿ ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ದೇವರ ಮಕ್ಕಳು ಪ್ರತಿಫಲವನ್ನು ಹೊಂದುವುದಕ್ಕಾಗಿ ಆತನು ಬರ್ತಾನೆ, ಪ್ರತಿಫಲವನ್ನು ಕೊಡುವುದಕ್ಕಾಗಿ ಬರ್ತಾನೆ. 4ನೇದು, ಯಜ್ಞದ ಕುರಿಮರಿಯಾದ ಆತನ ಮದುವೆ ಪರಲೋಕದಲ್ಲಿ ನಡೆಯುತ್ತದೆ. ಆತನು ತಿರುಗ ಬರ್ತಾನೆ. ಆತನು ಬರುವಾಗ ನಾವು ನೋಡ್ತಾ ಬಂದೆವು, ಆ ಸಭೆ ಎತ್ತಲ್ಪಡ್ತದೆ ಮತ್ತು ನಂಬಿದವರನ್ನು ಕರೆಯುವುದಕ್ಕಾಗಿ ಬರ್ತಾನೆ ಎಂಬುದಾಗಿ ನೋಡಿದ್ವಿ. 2ನೇದು, ಕ್ರಿಸ್ತನು ತನ್ನ ಪರಿಶುದ್ಧ ದೇವದೂತರೊಡನೆ ಮಧ್ಯ ಆಕಾಶದಲ್ಲಿ ಬರ್ತಾನೆ. ಆತನು ಬರುವಾಗ ನಾವು ನೋಡ್ತೇವೆ, ಅಲ್ಲಿ ಕ್ರಿಸ್ತನಲ್ಲಿ ಮೊದಲು ಸತ್ತವರು ಎದ್ದು ಬರ್ತಾರೆ. 2ನೇದಾಗಿ ಜೀವದಿಂದಿರುವಂತ ದೇವರ ಮಕ್ಕಳು ಮಾರ್ಪಾಡಾಗ್ತಿವೆ. ಮತ್ತು 3ನೇದಾಗಿ ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ದೇವರ ಮಕ್ಕಳಿಗೆ ಪ್ರತಿಫಲವನ್ನು ಕೊಡುವುದಕ್ಕಾಗಿ ಆತನು ಬರ್ತಾನೆ. ಮತ್ತು 4ನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನದು ಯಜ್ಞದ ಕುರಿಮರಿಯಾದ ಆತನ ಮದುವೆ ಆ ಪರಲೋಕದಲ್ಲಿ ನಡೆಯುವಂಥದ್ದಾಗಿದೆ. ಪ್ರಿಯರೇ, ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾನು ಕರ್ತನಲ್ಲಿ ನಿದ್ರೆ ಹೋದರೂ ಕೂಡ ಆತನು ನನ್ನನ್ನು ಎಬ್ಬಿಸುತ್ತಾನೆ. ಅಲ್ಲಿ ನಾವು ಯೋಹಾನ್ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ. ಈ ಕರ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನಂತ ದೇವರು. ಆ ನಂಬಿಕೆಯಲ್ಲಿ ನಾವು ಈ ಭೂಲೋಕದಲ್ಲಿ ಆತನು ಬರುವಂತ ಗಳಿಗೆಯಲ್ಲಿ ನಾವು ನಮ್ಮ ಜೀವಿತ ಯಾವ ರೀತಿಯಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳಬೇಕು ಎಂಬುದರ ಕುರಿತಾಗಿ ನಾವು ಈ ವಾಕ್ಯ ಭಾಗದಲ್ಲಿ ಚಿಂತೆ ಮಾಡೋಣ. ಪ್ರಿಯರೇ, ಆತನು ಬರುತ್ತಾನೆ.
ಆತನು ಬಂದೇ ಬರುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದಾನೆ. ಮತ್ತು ನಾವು ನೋಡುತ್ತೇವೆ, ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಕೂಡ ಪ್ರಕಟಣೆಯಲ್ಲಿ 22-20ನೇ ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದು ಈಗೋ ನಾನು ಈಗ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದಂತವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲದೆ ಬೇರೆ ಯಾರು ಹೇಳಲಿಲ್ಲ ಪ್ರಿಯರೇ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಕರ್ತನ ಬರುವಾಗ ನಾನು ಎತ್ತಲ್ಪಡುತ್ತೇನೋ, ನನ್ನ ಕೈ ಬಿಡಲ್ಪಡುತ್ತೇನೋ ಎಂಬುವಂತ ಸಂಶಯದಲ್ಲಿ ಇರಬೇಡ. ಒಂದು ದೃಢವಾದ ನಂಬಿಕೆಯಲ್ಲಿ ನಮ್ಮ ಕರ್ತನ ಈಗಲೇ ಬಂದ್ರೆ ನಾನು ಕರ್ತನ ಸಂಗಡ ನಾನು ಎತ್ತಲ್ಪಡುತ್ತೇನೆ. ನಾನು ಜೀವದಿಂದ ಇದ್ರೂ ಕೂಡ ನನ್ನ ಮಾರ್ಪಾಡಾಗ್ತೇನೆ. ನನ್ನ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ನಾನು ಮೇಘ ವಾಹನನಾಗಿ ಆ ಕರ್ತನನ್ನು ನೋಡುವುದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ. ನಮಕ್ಕಿಂತ ಮುಂಚಿತವಾಗಿ ಸೇವೆ ಮಾಡಿದಂಥವರು ನಮಗೋಸ್ಕರ ಅಲ್ಲ, ದೇವರಿಗೋಸ್ಕರ, ಕರ್ತನಿಗೋಸ್ಕರ, ಸುವಾರ್ತೆಗೋಸ್ಕರ ಜೀವಿಸಿದಂತ ಮೊದಲು ಅವರು ಜೀವದಿಂದ ಇದ್ದವರು, ಇಲ್ಲದಿದ್ದವರು, ಮೊದಲು ಸತ್ತವರು ಎದ್ದು ಬರುತ್ತಾರೆ ಎಂಬುದಾಗಿ ಥೆಸಲೋನಿಕದಲ್ಲಿ ನಾವು ನೋಡ್ತಾ ಬರ್ತೇವೆ ಪ್ರಿಯರೇ. ಹಾಗೆ ನಮ್ಮ ಕರ್ತನು ಈ ಬರುವ ದಿನಗಳಲ್ಲಿ ನಾವುಗಳು ಈ ಒಂದು ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳಬೇಕು ಎಂಬುದರ ಕುರಿತಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸುವಂತವರು ಆಗಿರೋಣ ಪ್ರಿಯರೇ. ಆತನು ಬರುತ್ತಾನೆ, ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ ಎಂಬುದರ ಕುರಿತಾಗಿ ನಾವು ನೋಡುವಂತವರಾಗಿರೋಣ. ನಾವು ನೋಡ್ತೇವೆ, ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಗೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಡ್ತಾ ಬಂದೆವು, ನಾವು ಎಲ್ಲಿ ನಿಂದಿರ್ತಾ ಇದ್ದೇವೆ? ದೇವರ ಮುಂದೆ ನಾವು ನಿಲ್ಲಲಿಕ್ಕೆ ಹೋಗ್ತಾ ಇದ್ದೇವೆ. ಆತನು ಬರುವಾಗ ಆತನ ಸನ್ನಿಧಾನದಲ್ಲಿ ನಾವು ಯಾಕೆ ಇರಬೇಕು? ಅಲ್ಲಿ ಪ್ರತಿಫಲವನ್ನು ಕೊಡುವುದಕ್ಕೋಸ್ಕರ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ? ಕ್ರಿಸ್ತನ ಒಂದು ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕಾದಂತ ದಿನ ಬರುತ್ತದೆ ಪ್ರಿಯರೇ. ನಾನು ಅದಕ್ಕೆ ರೆಡಿ ಇದ್ದೇನ? ನನ್ನ ಕರ್ತನ ಆದ ಯೇಸು ಕ್ರಿಸ್ತನಾಗೆ ಮೆಚ್ಚುಗೆ ಆದಂತ ಜೀವಿತ ನನ್ನ ಜೀವಿತದಲ್ಲಿ ನಾನು ಮಾಡಿದ್ದೇನ? ನನ್ನ ಜೀವಿತದಲ್ಲಿ ನಾನು ಸಮಯ ಹೆಚ್ಚು ಯಾರಿಗೆ ಕೊಡ್ತಾ ಇದ್ದೇನೆ? ಈ ಲೋಕದ ಕೆಲಸ ಕಾರ್ಯಗಳಲ್ಲಿಯೂ ಲೋಕದ ವಿಷಯಗಳಲ್ಲಿ ನಾನು ಮಗ್ನನಾಗಿದ್ದೇನು? ಆಗಿದ್ದರೆ ಅದನ್ನು ಬಿಟ್ಟು ನಾವು ನಮ್ಮ ಕರ್ತನಿಗಾಗಿ ದಿನಂಪ್ರತಿ ವಾಕ್ಯ ಹೇಳುವಂತವರಾಗೋಣ. ವಾಕ್ಯವನ್ನು ಕೇಳದೇ ಇರುವಂತವ್ರು, ವಾಕ್ಯ ಸುವಾರ್ತೆಯನ್ನು ನಂಬದೇ ಇರುವಂತವರಿಗೆ ಅವ್ರಿಗೆ ನಾವು ಸುವಾರ್ತೆಯನ್ನು ಸಾರುವಂತವ್ರಾಗೋಣ. ಇಲ್ಲಿ ಅದೇ ಹೇಳ್ತಾ ಇದೆ. ಯಾಕೆಂದರೆ ಕೊರಿಂಥದವರಿಗೆ ಬರೆದ ಪತ್ರಿಕೆ ಈಗಲೇ ಓದಿದಂತ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಪ್ರಿಯರೇ, ಸಹೋದರ ಸಹೋದರಿಯರು, ರಕ್ಷಿಸಲ್ಪಟ್ಟವರು, ದೇವ ಜನರು ನಾವು ಎಲ್ಲರೂ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಾಗಿ ಕಾಣಿಸಿಕೊಳ್ಳುತ್ತೇವೆ ಎಂಬುದಾಗಿ ಅಪೊಸ್ತಲ ಪೌಲನು ಕೊರಿಂಥ ಸಭೆಯ ದೇವ ಜನರಿಗೆ ಬರೆದು ತಿಳಿಸ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರಲ್ಲಿ ದೃಢವಾಗಿ ನಿಂತುಕೊಂಡಿರುವಂತ ನಾವು ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ನಾವು ಮುಂದೆ ದೇವರಿಗೂ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕು, ಆತನು ಬರುತ್ತಾನೆ ಎಂಬುದಾಗಿ ವಾಗ್ದಾನದಲ್ಲಿ ನಾವು ಎಷ್ಟು ಭರವಸೆ ಇಟ್ಟು ದೇವರ ಮಂದಿರದಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ನಿಂತುಕೊಂಡಿದ್ದೇವೋ, ಆತನ ಸನ್ನಿಧಾನದಲ್ಲಿ ಭಕ್ತಿ ಉಳ್ಳವರಾಗಿದ್ದೇವೋ, ಆತನ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ಆತನ ಮೆಚ್ಚುಗೆ ಆದಂತ ಜೀವಿತ ನಮ್ಮದಾಗಿದೆಯೋ ಎಂಬುದರ ಕುರಿತಾಗಿ ನಮ್ಮನ್ನು ನಾವು ಈ ಸಮಯದಲ್ಲಿ ಪರಿಶೋಧನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ನಮ್ಮ ಕರ್ತನು ಈ ಒಂದು ಜೂಮ್ ಮೀಟಿಂಗ್ ನಲ್ಲಿ ಮುಗಿಯುವಾಗಲೂ, ಈ ಜೂಮ್ ಮೀಟಿಂಗ್ ನಡೆಯುವಾಗಲೂ, ನಾವು ಸಹೋದರರಾಗಿ ಕೇಳುವಂತ ಈ ವಾಕ್ಯದಾಗಲೂ ಈಗಲೇ ಬರ್ಬೋದು. ಆತನು ಬರ್ತಾನೆ, ಆದ್ರೆ ಸಮಯ ಇಲ್ಲ. ಆ ಸಮಯ
ನಮಗೆ ಕೊಟ್ಟಿದ್ರೆ ನಾವು ಏನ್ ಮಾಡೋದು ಮಾಡಿಬಿಟ್ಟು ಎಲ್ಲವನ್ನು ನಾವು ಬಿಟ್ಟು ಈ ಸಮಯಕ್ಕೆ ಬರ್ತಾನೆ ಎಂಬುದಾಗಿ ಕೊಳ್ಳಬಹುದಾಗಿತ್ತು. ಆದ್ರೆ ಕರ್ತನಿಗೆ ಎಲ್ಲವೂ ಗೊತ್ತು. ನೀವು ಸಿದ್ಧರಾಗಿರಿ, ಕರ್ತನು ಬರುವನು ನಮ್ಮನ್ನು ಕರೆದೊಯ್ಯಲು ಎಂಬುದಾಗಿ ನಾವು ಹಾಡನ್ನು ಆಡುತ್ತೇವೆ. ನಾವು ಹಾಡನ್ನು ಆಡಿದ ಪ್ರಕಾರ ನಮ್ಮ ಜೀವಿತ ಇದೆಯಾ? ನಾನು ನನ್ನ ಕರ್ತನು ಬರುತ್ತಾನೆ, ನಾನು ಸಿದ್ಧವಾಗಿದ್ದೇನೆ ಎಂಬುದರ ವಿಷಯದ ಕುರಿತಾಗಿ ನಮ್ಮನ್ನು ನಾವು ಏನ್ ಮಾಡಿಕೊಳ್ಬೇಕು ಪ್ರಿಯರೇ? ನಾವು ಹೇಗೆ ಕರ್ತನ ಮುಂದೆ ನಾವು ನಡೀತೇವೆ? ನಾವು ಬೇರೆ ಯಾರನ್ನು ನೋಡೋದು ಬೇಡ. ನಮ್ಮ ಕರ್ತನ ಮುಂದೆ ನಾನು ಹೇಗೆ ಇದ್ದೇನೆ, ನನ್ನ ಜೀವಿತದಲ್ಲಿ ನಾನು ಯಾವ ರೀತಿಯಾಗಿ ನಾನು ಆತನು ಬರುವಾಗ ಪ್ರತಿಫಲವನ್ನು ಹೊಂದುವುದಕ್ಕಾಗಿ ನಾನು ಕಾಣಿಸಿಕೊಳ್ತೇನೆ. ಈ ವರ್ಷ, ಕಳೆದ ಹೋದ ವರ್ಷದಲ್ಲಿ ನಾನು ಎಷ್ಟು ಜನರಿಗೆ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಪರಿಚಯ ಮಾಡಿದ್ದೇನೆ, ಆತನ ಸುವಾರ್ತೆಯನ್ನು ನಾನು ಸಾರಿದ್ದೇನೆ, ಆತನ ಪ್ರತಿಫಲವನ್ನು ಹೊಂದುವುದಕ್ಕಾಗಿ ನಾನು ಎಷ್ಟು ಆತ್ಮಗಳನ್ನು ನಾನು ದೇವರ ಬಳಿಗೆ ನಡೆಸಬೇಕು ಎಂಬುದಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಅದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇನೆ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದರ ಕುರಿತಾಗಿ ನಾವು ಎಷ್ಟು ಮಟ್ಟಿಗೆ ನಾವು ದೇವರ ಹಿಂದೆ ಹೋಗ್ತಾ ಇದ್ದೇವೆ, ದೇವರ ಹೇಳಿದಂತ ವಾಕ್ಯಗಳನ್ನು ಕೈಗೊಂಡು ನಡೀತಾ ಇದ್ದೀವಿ. ಮತ್ತಾಯ ಸುವಾರ್ತೆ 28ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಧ್ಯಾಯದಲ್ಲಿ ನೀವು ಹೊರಟು ಹೋಗಿ ಸುವಾರ್ತೆಯನ್ನು ಸಾರ್ರಿ, ಸಕಲ ಜನ ಭಾಷೆ ಕುಲದವರಿಗೆ ಸುವಾರ್ತೆ ಸಾರ್ರಿ, ನಂಬಿ ರಕ್ಷಣೆ ಹೊಂದಿದವರಿಗೆ ದೀಕ್ಷಾಸ್ನಾನ ಮಾಡ್ರಿ. ಹೀಗೆ ದೇವರ ವಾಕ್ಯಗಳು ಹೇಳುವಾಗ ಯಾರು ಗ್ರಹಿಸಿದರು, ಯಾರು ಕೇಳಿದರು, ಯಾರು ಬಿಟ್ಟರು ಅದು ನಮ್ಮ ಲೆಕ್ಕಲ್ಲ. ನಮಗೆ ಕೊಟ್ಟಂತ ಜವಾಬ್ದಾರಿ. ಕರ್ತನು ಬರುವಾಗ ಆತನ ಮುಂದೆ ನಾವು ಯಾವ ರೀತಿ ಕಾಣಿಸಿಕೊಳ್ಳಬೇಕು ಎಂಬುದರ ವಿಷಯದ ಕುರಿತಾಗಿ ನಮ್ಮ ಸತ್ಯವೇದ ವಾಕ್ಯವು ಇಲ್ಲಿ ನಾವು ನೋಡುತ್ತಾ ಬರ್ತೇವೆ. ಮಾತ್ರವಲ್ಲದೆ ಕರ್ತನು ಬರುವ ದಿನಗಳಲ್ಲಿ ಈ ಭೂಮಿ ಮೇಲೆ ಕೆಲವು ಕಾರ್ಯಗಳು ನಡೆಯುವಂತ ವಿಷಯಗಳನ್ನು ಕುರಿತು ನಾವು ಓದಿಕೊಳ್ಳುವಂತವ್ರು ಆಗೋಣ. ನೋಡ್ರಿ, 2 ಥೆಸಲೋನಿಕೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಕೂಡ ನಾವು ನೋಡ್ತಾ ಬಂದ ಹಾಗೆ 2 ಥೆಸಲೋನಿಕ ಅಧ್ಯಾಯದಲ್ಲಿ ನಾವು ಬರೆಯಲ್ಪಟ್ಟಂತ ವಿಷಯವನ್ನು ನಾವು ನೋಡ್ತಾ ಬಂದೆವು. 1ನೇ ಅಧ್ಯಾಯ 6ನೇ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ನಿಮ್ಮನ್ನು ಎಂಬುದಾಗಿ ಸಂಕಟ ಪಡಿಸುವವರಿಗೆ ಪ್ರತಿಯಾಗಿ ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವ ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಎಷ್ಟೇ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಸಂಕಟ ಪಡಿಸುವಂತವ್ರು ಎಂಬುದಾಗಿ. ಸಂಕಟ ಪಡಿಸುವಂತವ್ರು ಯಾರು? ಈ ಲೋಕದ ಜನರು, ಸುವಾರ್ತೆಯನ್ನು ನಂಬದವರು, ಸುವಾರ್ತೆಯನ್ನು ಅಂಗೀಕರಿಸಿದವರು, ಕ್ರಿಸ್ತನಿಗಾಗಿ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನಿಗೋಸ್ಕರ ಹಿಂಸೆ ಪಟ್ಟವರಿಗೆ ಉಪಶಾಂತಿಯು, ವೈರಿಗಳಿಗೆ ದಂಡನೆಯು ಉಂಟಾಗುವ ಒಂದು ಭರವಸೆದ ಕುರಿತಾಗಿ ಅಪೊಸ್ತಲನಾದ ಪೌಲನು ಇಲ್ಲಿ ಬರೆಯುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಮಾತ್ರವಲ್ಲದೆ 7-8ನೇ ವಾಕ್ಯ ನೀವು ಹೋದ್ರಿ, ಅಲ್ಲಿ ಕೂಡ ಸ್ವಲ್ಪ ಹೇಳ್ತದೆ. 7-8 ಓದಿ ಸಿಸ್ಟರ್. ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಓದಿದಂತ ವಾಕ್ಯಕ್ಕಾಗಿ ಸಿಸ್ಟರ್ ನಿಮ್ಮನ್ನು ವಂದನೆ ಸಲ್ಲಿಸ್ತೇನೆ. ಮಾತ್ರವಲ್ಲ, ಇಲ್ಲಿ ನೋಡ್ತೇವೆ ಇಲ್ಲಿ ಏನಾಗುತ್ತದೆ ಎಂಬುದಾಗಿ ನೋಡುವಾಗ, ಯಾವ ನ್ಯಾಯ ತೀರ್ಪು ಎಂಬುದಾಗಿ ನೋಡುವಾಗ, ಈ ಕರ್ತನಾದ ಯೇಸು ಕ್ರಿಸ್ತನ ಒಂದು ಜನರನ್ನು ಸಂಕಟ ಪಡಿಸುವಂತ ಜನರಿಗೂ ಆ ಒಂದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿರುವಂತದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸು ಕ್ರಿಸ್ತನು 7ನೇ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ
ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. 8ನೇ ವಾಕ್ಯದಲ್ಲಿ ನಾವು ಓದುತ್ತಾ ಬಂದೇವೆ. ಆಗ ನಮ್ಮ ಕರ್ತನಾದ ಯೇಸು ದೇವರನ್ನು ಅರಿಯದವರಿಗೂ, ನೋಡ್ರಿ, 1ನೇದು ದೇವರನ್ನು ಅರಿಯದವರಿಗೂ ಮತ್ತು ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ನೋಡ್ರಿ, ಸುವಾರ್ತೆಯನ್ನು ನಾವು ಹೇಳಬೇಕು. ಸುವಾರ್ತೆಯನ್ನು ಅವರು ತಿರಸ್ಕರಿಸಿದಾರೋ ನಂಬಿದರೋ ನಮ್ಮ ಕೆಲಸ ಅಲ್ಲ. ದೇವರು ಬರುತ್ತಾನೆ, ಆತನು ತಿರ್ಗ ಬರುವಾಗ ಈ ಘಟನೆ ನಡೆಯುವಂಥದ್ದು ಆಗಿದೆ ಪ್ರಿಯರೇ. ಮಾತ್ರವಲ್ಲದೆ ಆ ದೇವರ ಮಕ್ಕಳನ್ನು ಏನ್ ಮಾಡುವಂತವ್ರು, ದೇವರನ್ನು ಅರಿಯದವರು ಫಸ್ಟ್. ಈ ವಾಕ್ಯ ಪುಸ್ತಕದಲ್ಲಿ ನೋಡುವಾಗ ದೇವರನ್ನು ಅರಿಯದವರು, ಮತ್ತು 2ನೇದು ಸುವಾರ್ತೆಯನ್ನು ಅನುಸರಿಸದವರು, 3ನೇದು ದೇವರ ಮಕ್ಕಳಿಗೆ ಉಪದ್ರವವನ್ನು ಮಾಡುವಂತವರಿಗೆ ದೇವರು ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ ಪ್ರಿಯರೇ. ಅದಕ್ಕಾಗಿ ನಾನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯ ನಿಮಿತ್ತ ನಾನು ಪಟ್ಟಿದ್ದೇನೆ, ಹಿಂಸೆಗೆ ಒಳಗಾಗಿದ್ದೇನೋ ಅದು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಪ್ರಿಯರೇ. ಯಾಕಂದ್ರೆ ಕರ್ತನು ಮೊದಲೇ ಹೇಳಿಬಿಟ್ಟಿದ್ದೇನೆ, ನನ್ನ ನಿಮಿತ್ತ ನಿಮ್ಮನ್ನು ಜನರು ಸುಳ್ಳಾಗಿ ಕೆಟ್ಟದಾಗಿ ನಿಮ್ಮ ಮೇಲೆ ಓದಿಸಿದ್ರೆ ನೀವು ಧನ್ಯರು, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ನಿಮಗೆ ಪರಲೋಕದಲ್ಲಿ ಪ್ರತಿಫಲ ಇದೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ನಾವು ಯಾವುದೇ ರೀತಿಯಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ನ್ಯಾಯವಾದ ತೀರ್ಪು ಮಾಡುವನೆಂಬುದಕ್ಕೆ ನಿಮ್ಮ ತಾಳ್ಮೆ ನಷ್ಟವಾಗದ ನಿರ್ದೇಶನಗಳಾಗಿವೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಥೆಸಲೋನಿಕ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಈ ವಾಕ್ಯವನ್ನು ನಾವು ಓದ್ತೇವೆ. ಅದನ್ನು ಸ್ವಲ್ಪ ಓದ್ರಿ. ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಓದಿದಂತ ಬ್ರದರ್ ನಿಮಗೆ ವಂದನೆ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಡ್ತಾ ಬರ್ತೇವೆ, ದೇವರ ಒಂದು ಕೆಲಸದಲ್ಲಿಯೂ ದೇವರ ದೇವರ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಿರಬೇಕೆಂಬುದೇ ದೇವರ ಅಭಿಪ್ರಾಯ. ಯಾರ ಅಭಿಪ್ರಾಯ ಇದು? ದೇವರ ಅಭಿಪ್ರಾಯ. ಈಗ ಇಂಡಿಯಾದಲ್ಲಿಯೂ ನಾವು ನೋಡ್ತೇವೆ, ನ್ಯೂಸ್ಗಳು ಕೇಳ್ತೇವೆ, ಕ್ರಿಶ್ಚಿಯನ್ನರಿಗೆ ಉಪದ್ರವ ಕೊಡ್ತಾ ಇದ್ದಾರೆ, ಕ್ರೈಸ್ತರನ್ನು ಅವರು ಅಲ್ಲಗಳಿತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಅದರಿಂದ ಯಾವುದಕ್ಕೂ ನಾವು ಭಯ ಪಡೋದ ಅವಶ್ಯಕತೆ ಇಲ್ಲ. ಇದು ದೇವರ ಅಭಿಪ್ರಾಯವಾಗಿದೆ ಪ್ರಿಯರೇ. ಹಾಗೆ ಓದುತ್ತಾ 6ನೇ ವಾಕ್ಯಕ್ಕೆ ಬರುವಾಗ ನಾವು ನೋಡ್ತಾ ಬರ್ತೇವೆ, ಸಂಕಟ ಪಡಿಸುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ. ಇದು ದೇವರ ಒಂದು ಅಭಿಪ್ರಾಯ, ದೇವರ ಒಂದು ನ್ಯಾಯವಾಗಿದೆ ಅಷ್ಟೇ ಎಂಬುದಾಗಿ 6ನೇ ವಾಕ್ಯದಲ್ಲಿ ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ದೇವರ ಒಂದು ಅಭಿಪ್ರಾಯ, ದೇವರ ಒಂದು ಯೋಜನೆ ಎಣಿಕೆಯಲ್ಲಿ ನ್ಯಾಯವಾಗಿದೆ ಎಂಬುದಾಗಿ ಇಲ್ಲಿ ನೋಡ್ತಾ ಬರ್ತಾ ಇದ್ದೀವಿ ಪ್ರಿಯರೇ. ಆಗ ನೋಡ್ರಿ, ಅಲ್ಲಿ ಮುಂದಿನ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, 9, 10ನೇ ವಾಕ್ಯ ಭಾಗದಲ್ಲಿ ಓದುತ್ತಾ ಬರುವಾಗ ಉತ್ತರ ಪ್ರಿಯರೇ, ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಐಶ್ವರ್ಯವನಾಗಿಯೂ ಬರುವಾಗ ಅಂತವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶವೆಂಬ ದಂಡನೆಯನ್ನು ಅನುಭವಿಸುವರು. ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನೋಡ್ರಿ, ಆತನು ಈ ಒಂದು ಬರುವ ಮೂಲಕ ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವನಾಗಿಯೂ ಬರುವಾಗ ಅಂತವರು ಕರ್ತನ ಸಮ್ಮುಖದಲ್ಲಿ ಪರಾಕ್ರಮ ವೈಭವಕ್ಕೂ ದೂರವಾಗಿ ಏನ್ ಮಾಡ್ತಾರಂತೆ? ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ಇವರು ಯಾರು? ಕ್ರಿಸ್ತನ ಸುವಾರ್ತೆಯನ್ನು ಕೇಳದವರು, ಕ್ರಿಸ್ತನನ್ನು ಅಂಗೀಕರಿಸದವರು,
ಕ್ರಿಸ್ತನ ಮಕ್ಕಳನ್ನು ಹಿಂಸೆ ಪಡಿಸುವಂತವ್ರು, ಸುವಾರ್ತೆಯನ್ನು ತಿರಸ್ಕರಿಸಿದಂತವರು, ಸುವಾರ್ತೆಯನ್ನು ಅಂಗೀಕರಿಸಿದಂತವರು, ಕ್ರಿಸ್ತನಿಗೆ ವಿರೋಧವಾಗಿ ಜೀವಿಸುವಂತವರು ಈ ರೀತಿಯಾಗಿ ನಾಶನಕ್ಕೆ ಒಳಗಾಗುವಂತವರಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ ಪ್ರಿಯರೇ. ಆಗ ಕರ್ತನು ಪ್ರತ್ಯಕ್ಷನಾಗಿ ನಾವು ಈ ಭೂಲೋಕದಲ್ಲಿ ಯಾವ ರೀತಿ ಕಾಣಿಸಬೇಕು ಎಂಬುದರ ವಿಷಯದ ಕುರಿತಾಗಿ ಪ್ರಿಯರೇ ನಾವು ಈ ಲೋಕದಲ್ಲಿ ಜೀವಿಸುವಂತವ್ರು ಆಗಿರಬೇಕು ಎಂಬುದನ್ನು ನಾವು ಕಲಿತುಕೊಳ್ಳುವಂತದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ಆತನು ಬರುವಂತವನು ಆಗಿದ್ದಾನೆ. ಮಾತ್ರವಲ್ಲದೆ ಆತನು ಬರುವಾಗ ಈ ಭೂಲೋಕದಲ್ಲಿ ನಡೆಯುವಂತ ಘಟನೆಯನ್ನು ನಾವು ನೋಡ್ತಾ ಬಂದೆವು. ಮತ್ತು ಎರಡನೇದಾಗಿ ನಾವು ನೋಡುವಂತ ವಿಷಯಗಳನ್ನು ದೇವರು ತೋರಿಸುವಂತ ಕಾಲದಲ್ಲಿ ನಾವು ನೋಡ್ತಾ ಬಂದೆವು. ಮಾತ್ರವಲ್ಲದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಕೊಡುವಂತವರಾಗಿರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 10ನೇ ವಾಕ್ಯ. ಸಿಕ್ಕವರು ಓದಿ. ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ, ನಿನ್ನ ಸಹೋದರರನ್ನು ನೀನು ಏನೆಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ನನ್ನ ಜೀವದಾಣೆ, ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳಿದ್ದಾನೆ ಎಂದು ಬರೆದದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು ಸಿಸ್ಟರ್. ಓದಿದಂತ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ನಾವು ನೋಡ್ತಾ ಬರುವಂತ 10ನೇ ವಾಕ್ಯ ಭಾಗದ ಆ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ 10ರಿಂದ 11ನೇ ವಾಕ್ಯವನ್ನು ನಾವು ನೋಡ್ತೇವೆ. ನನ್ನ ಜೀವದಾಣೆ ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ನ್ಯಾಯಸ್ಥಾನದ ಕುರಿತಾಗಿ ನಾವು ನೋಡುತ್ತೇವೆ. 10ನೇ ವಾಕ್ಯದಲ್ಲಿ ನಾವು ಹೀಗೆ ಸಹೋದರರು ಓದಿದ ಹಾಗೆ ನಾವು ನೋಡ್ತೇವೆ ಅಂತ, ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಲ್ಲ. ಮತ್ತು ಇಲ್ಲಿ 12ನೇ ವಾಕ್ಯ ಒಂದು ಓದ್ರಿ ಸಿಸ್ಟರ್. ಪ್ರತಿಯೊಬ್ಬರು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾರು? ರೋಮಾಪುರದಲ್ಲಿ ಇರುವಂತ ದೇವ ಜನರಿಗೆ ಅಪೊಸ್ತಲನಾದ ಪೌಲನು ಹೇಳುವಂತ ವಿಷಯ ಇವತ್ತು ನಮಗೂ ಹೇಳುವಂತ ವಿಷಯ ಪ್ರಿಯರೇ. ಏನಂತ? ದೇವರ ನ್ಯಾಯಸ್ಥಾನದಲ್ಲಿ ನಿಲ್ಲಬೇಕಲ್ಲ, ಒಂದನೇದು. ಎರಡನೇದಾಗಿ 12ನೇ ವಾಕ್ಯ ಭಾಗದಲ್ಲಿ ನೋಡುವಾಗ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ನಾವೇನ್ ಮಾಡಿದೆವು? ನಮ್ಮ ಕರ್ತನಿಗೋಸ್ಕರ ಏನ್ ಮಾಡಿದೆವು ಈ ಭೂಲೋಕದಲ್ಲಿ? ನಮ್ಮ ಕರ್ತನಿಗೋಸ್ಕರ ಹೇಗೆ ಜೀವಿಸ್ತಾ ಇದ್ದೇವೆ? ನಮ್ಮ ಕರ್ತನಿಗೋಸ್ಕರ ಈ ಲೋಕದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದೇವೆ? ನಮ್ಮ ನಡೆ, ನಮ್ಮ ನುಡಿ, ನಮ್ಮ ದೇಹದ ಮೂಲಕ ಕರ್ತನಿಗೆ ಮಹಿಮೆ ಉಂಟಾಗ್ತಾ ಇದೆಯಾ? ಆ ರೀತಿಯಾಗಿ ನಾವುಗಳು ಜೀವಿಸ್ತಾ ಇದೀವ ಎಂಬುದರ ಕುರಿತಾಗಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ಅಪೊಸ್ತಲನಾದ ಪೌಲನು ಕರ್ತನ ಕುರಿತಾಗಿ ಬರುವಾಗ ಆತನ ಜೀವಿತದಲ್ಲಿ ನಾನು ವಿಷಯಗಳನ್ನು ಹೇಳ್ತೇನೆ. ಆ ವಾಕ್ಯಗಳನ್ನು ಓದ್ರಿ ಪ್ರಿಯರೇ. ಒಂದನೇದಾಗಿ ಫಿಲಿಪ್ಪನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದಿಕೊಳ್ಳಿ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕು ನನಗೆ ತೋರದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಪೊಸ್ತಲನಾದ ಪೌಲನು ಹೇಳುವಂತ ವಿಷಯ, ನನಗಂತೂ ಬದುಕುವುದಂದ್ರೆ ಕ್ರಿಸ್ತನೇ. ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಗಲಾತ್ಯ 2:20 ಕೂಡ ಓದಿ ಸಿಸ್ಟರ್. ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿ ನಾವು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಪೊಸ್ತಲನಾದ ಪೌಲನಿಗೆ ಗೊತ್ತಿತ್ತು ಕರ್ತನಾದ ಯೇಸು ಕ್ರಿಸ್ತನು ತಿರುಗ ಬರ್ತಾನೆ. ಅದಕ್ಕಾಗಿ ಗಲಾತ್ಯದವರಿಗೂ ಫಿಲಿಪಿಯ ಸಭೆದವರಿಗೂ ಹೇಳ್ತಾ ಇದ್ದಾನೆ, ಏನಂದ್ರೆ ನಾನು ಕ್ರಿಸ್ತನೊಂದಿಗೆ ಶಿಲ್ಬೆಗೆ ಹಾಕಿಸಲ್ಪಟ್ಟವನಾಗಿದ್ದೇನೆ. ಇನ್ನು ಜೀವಿಸೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಈ ನಂಬಿಕೆ, ವಿಶ್ವಾಸ ಒಬ್ಬ ದೇವ ಸೇವಕರಲ್ಲಿ ಹೇಗೆ ತೋರಿ ಬರುತ್ತದೋ ನಮ್ಮಲ್ಲಿ ತೋರಿ ಬರಬೇಕು ಪ್ರಿಯ.
ನನಗಂತೂ ಜೀವಿಸೋದಂತ ಕ್ರಿಸ್ತನೇ, ಸಾಯುವುದೇ ಲಾಭ ಎಂಬುದಾಗಿ ಹೇಳ್ತಾ ಇದ್ದೇನೆ. ಮಾತ್ರವಲ್ಲದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಇನ್ನು 14ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಕೂಡ 2 ವಾಕ್ಯದಲ್ಲಿ ಕೂಡ ಅಪೊಸ್ತಲನಾದ ಪೌಲನು ರೋಮಾಪುರದ ಸಭೆ ದೇವ ಜನರಿಗೆ ಹೇಳುವಂತದ್ದನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ. 8-9 ವಾಕ್ಯ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿಯೇ ಸಾಯುತ್ತೇವೆ. ಬದುಕಿದರೂ ಸತ್ತರೂ ನಾವು ಕರ್ತನವರೇ. ಯಾಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ರೋಮಾಪುರದ ದೇವ ಜನರಿಗೆ ಹೇಳುವಂತ ವಿಷಯ ನೋಡ್ರಿ ಪ್ರಿಯರೇ. ಇಲ್ಲಿ ಹೇಳುವಂತದ್ದನ್ನು ನಾವು ನೋಡ್ತೇವೆ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ. ಪೌಲನು ಪ್ರಸಂಗ ಮಾಡ್ತಾ ಇದ್ದಾನೆ. ಪೌಲನು ರೋಮಾಪುರದ ಜನರಿಗೆ ಆತನು ಹೇಳುವಂತ ವಿಷಯ ಹೇಳ್ತಾ ಇದ್ದಾನೆ. ನಮ್ಮ ಕರ್ತನು ಬರುತ್ತಾನೆ. ನಾವು ಬದುಕಿದ್ರೆ ನಾವು ಕರ್ತನಿಗಾಗಿ ಬದುಕಬೇಕು. ಈ ಲೋಕದಲ್ಲಿ ನಾವು ಸತ್ತರೆ ಕರ್ತನಿಗಾಗಿ ಸಾಯಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತ್ರ ಅಲ್ಲದೆ ಅಲ್ಲಿ ನಾವು ನೋಡ್ತೇವೆ, ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ನಾವು ಮುಂದೆ ಹೋಗ್ಬೇಕು ಪ್ರಿಯರೇ, ನಾವು ಎಷ್ಟು ಪರಿಶುದ್ಧ ಜೀವಿತವನ್ನು ಮಾಡಬೇಕು ಪ್ರಿಯರೇ, ನಮ್ಮ ಕರ್ತನ ಚಿತ್ತದಂತೆ ನಾವು ಯಾವ ರೀತಿಯಾಗಿ ನಡೆಯಬೇಕು ಎಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳುತ್ತಾ ಇದ್ದೇವೆ. ನನ್ನನ್ನು ನೋಡುವುದು ಬೇಡ, ದೇವರನ್ನು ನೋಡೋಣ, ದೇವರ ವಾಕ್ಯವನ್ನು ನೋಡೋಣ. ಹೇಳುವಂತ ವಾಕ್ಯ ಮನುಷ್ಯರದೇ ಆಗಿರ್ಬೋದು, ಹೇಳುವಂತವನು ಮನುಷ್ಯರ ಆಗಿರ್ಬೋದು, ಆದ್ರೆ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಆ ದೇವರ ವಾಕ್ಯದಲ್ಲಿ ನಾನು ಯಾವ ರೀತಿಯಾಗಿ ಈ ದಿನದಲ್ಲಿ ಇದ್ದೇನೆ, ಈ ಕಡೆಯ ಕಾಲದಲ್ಲಿ ಇದ್ದೇನೆ. ಅಪೊಸ್ತಲನಾದ ಪೌಲನು ತಿಮೋಥನಿಗೆ ಹೇಳುವಂತ ವಿಷಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ತಿಮೋಥನಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕಡೆಯ ದಿನಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆ. ಮನುಷ್ಯನು ಸ್ವಾರ್ಥ ಚಿಂತಕನು, ಹಣದಾಶೆ ಉಳ್ಳವನು, ಬಡಾಯಿ ಕೊಚ್ಚಿಕೊಳ್ಳುವವನು, ದೇವರ ಭಯ ಭಕ್ತಿ ಇಲ್ಲದವನು, ಭಕ್ತಿ ವೇಷವಿದ್ದು ಅದರ ಲಾಭವನ್ನು ಬೇಡ ಅನ್ನುವವನು ಆಗಿದ್ದಾನೆ. ಆ ರೀತಿಯಾಗಿ ನಾವಿದ್ದೇವ. ಆದ್ರೆ ಅಪೊಸ್ತಲನಾದ ಪೌಲನು ಅಲ್ಲಿ ಹೇಳುವಂತ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲೈ ದೇವರ ಮನುಷ್ಯನೇ, ಏನಾದರೂ ಇವುಗಳಿಂದ ದೂರವಾಗಿರು. ನೀತಿ, ಪ್ರೀತಿ, ಸಾಧಿಕತ್ವ, ಶ್ರಮೆ, ಧರ್ಮೆ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯತ್ನ ಪಡು ಎಂಬುದಾಗಿ ತಿಮೋಥನ ಗ್ರಂಥದಲ್ಲಿ ನಾವು ಓದುತ್ತೇವೆ. ಪೌಲನು ತಿಮೋಥನಿಗೆ ಒಳ್ಳೆಯ ಉತ್ತಮವಾದಂತ ಒಂದು ಕೋಚಿಂಗ್ ಕೊಡ್ತಾ ಇದ್ದಾನೆ, ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ ಪ್ರಿಯರೇ. ಹೀಗೆ ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. ಕರ್ತನು ಬರ್ತಾನೆ, ಆತನು ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ. ಆತನು ಸತ್ತವರಿಗೂ ಮತ್ತು ಜೀವಿತವರಿಗೂ ದೇವರು ಆಗಿರಬೇಕೆಂಬುದಾಗಿ ಕ್ರಿಸ್ತನ ಸತ್ತು ಜೀವಿತನಾಗಿ ಎದ್ದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡ್ಬೇಕು. ನಾವು ದೇವರ ಮುಂದೆ ಉತ್ತರ ಕೊಡ್ಲಿಕ್ಕೆ ಸಿದ್ಧವಾಗಿರಬೇಕು ಪ್ರಿಯರೇ ಎಂಬುದಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ ಪ್ರಿಯರೇ. ನಾನು ದಿನಲೂ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇನೆ, ನನ್ನ ಜೀವಿತ ಕಾಲವೆಲ್ಲ ಯಾವ ರೀತಿಯಾಗಿ ಹೋಗ್ತಾ ಇದೆ ಎಂಬುದರ ಕುರಿತಾಗಿ ನಮ್ಮನ್ನು ನಾವು ಪರಿಶೋಧನೆಯನ್ನು ಮಾಡಿಕೊಳ್ಳುವಂತವ್ರು ಆಗಿರೋಣ. ಕರ್ತನು ಬರುವಾಗ ನಾನು ನನ್ನ ಜೀವಿತ ಯಾವ ರೀತಿಯಾಗಿ ಇಟ್ಕೊಳ್ಳಬೇಕು, ನನ್ನ ದೇಹದಿಂದಾಗಲಿ ನನ್ನ ಆತ್ಮಿಕ ಜೀವಿತದಿಂದಾಗಲಿ ನಾನು ಯಾವ ರೀತಿಯಾಗಿ ಕರ್ತನನ್ನು ಎದುರು ನೋಡಬೇಕು ಎಂಬುದರ ವಿಷಯದ ಕುರಿತಾಗಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ದೇವರ ನಾಮಕ್ಕೆ
ಸಾಕು. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನು ಬರ್ತಾನೆ, ಆತನು ಆಕಾಶದಲ್ಲಿ ಪ್ರತ್ಯಕ್ಷನಾಗ್ತಾನೆ, ಆತನು ತಿರ್ಗ ಬರ್ತಾನೆ ಎಂಬುದಾಗಿ ಹೇಳುವಾಗ ನಾವು ಇಲ್ಲಿ ನೋಡ್ತಾ ಬರ್ತೇವೆ, ಕ್ರಿಸ್ತನು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಏನಾಗ್ತದೆ? ನಿಮ್ಮ ಪ್ರಾಣ, ಆತ್ಮ, ಶರೀರ. ನೋಡ್ರಿ, ಪ್ರಾಣ, ಆತ್ಮ, ಶರೀರ, ಈ ಮೂರು ಏನಾಗಿರ್ಬೇಕಂತೆ? ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತೆ ಕಾಪಾಡಲಿ ಎಂಬುದಾಗಿ ಥೆಸಲೋನಿಕದ ಜನರಿಗೆ ಅಪೊಸ್ತಲನಾದ ಪೌಲನು ಬರಿತಾ ಇದ್ದೇನೆ. ಯಾವ ದೋಷವಿಲ್ಲದೆ, ನಮ್ಮಲ್ಲಿ ದೋಷವಿದೆ, ನಾವು ರಕ್ಷಣೆ ಹೊಂದಿದ್ದೇವೆ, ದೇವರ ಜನರಾಗಿದ್ದೇವೆ, ನಮ್ಮಲ್ಲಿ ಎಷ್ಟು ಪರಿಶುದ್ಧತೆ ನಾವು ನೋಡ್ತಾ ಇದ್ದೇವೆ, ದೇವರ ಮುಂದೆ ಕಾಣಿಸಿಕೊಳ್ತಾ ಇದ್ದೇವೆ. ನಾವು ಕಣ್ಣು ಮುಚ್ಚಿದರು, ಪ್ರಾರ್ಥನೆ ಮಾಡುವಾಗಲೂ, ಹೇಳುವಾಗಲೂ, ಕೂತುಕೊಳ್ಳುವಾಗಲೂ ಆತನ ಮುಂದೆ ನಾವು ಹೇಗೆ ಇದ್ದೇವೆ ಎಂಬುದಾಗಿ, ನಾವು ದೋಷ ಇದ್ದವರಾಗಿದ್ದೇವೋ, ದೋಷ ಇಲ್ಲದವರಾಗಿದ್ದೇವೋ, ಅದು ನನಗೆ, ದೇವರಿಗೆ ಮಾತ್ರ ಗೊತ್ತಿದೆ. ಆತನಿಗೆ ಇಷ್ಟ ಇಲ್ಲದ ನನ್ನಲ್ಲಿ ಜೀವಿತದಲ್ಲಿ ಇದ್ದರೆ ಯೋಬನ ತರ ತೆಗೆದು ಹಾಕಬೇಕು. ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನಾಗಿ ದೇವರ ಭಕ್ತನಾಗಿದ್ದನು, ದೇವರಿಗೆ ಭಯಪಡುವಂತ ಭಕ್ತನಾಗಿದ್ದನು ಆತನ ಜೀವಿತದಲ್ಲಿ. ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ಕರ್ತನ ಮುಂದೆ ಕಾಣಿಸಿಕೊಳ್ತಾ ಇದ್ದೀವಿ ಪ್ರಿಯರೇ, ಅದನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ನಮ್ಮ ಕರ್ತನನ್ನು ನೋಡೋಣ. ಆತನು ಈ ಲೋಕದಲ್ಲಿ ಬಂದನು, ಆತನು ಈ ಲೋಕದಲ್ಲಿ ಹೇಗೆ ಜೀವಿಸಿದನು, ಆತನ ಈ ಲೋಕದಲ್ಲಿ ಪರಿಶುದ್ಧನಾಗಿ ಜೀವಿಸಿದ, ಆತನ ಈ ಲೋಕದಲ್ಲಿ ರಾಜನಾಗಿ ಹುಟ್ಟಿ ಬಂದ, ಆತನು ರಾಜನಾಗಿ ಜೀವಿಸಿದ, ಆತನ ಈ ಲೋಕದಲ್ಲಿ ಪರಿಶುದ್ಧನಾಗಿ ಜೀವಿಸಿದನು, ಪರಿಶುದ್ಧ ಆತ್ಮನಿಂದ ಈ ಲೋಕದಲ್ಲಿ ಹುಟ್ಟಿ ಬಂದನು. ಆತನು ಈ ಲೋಕದಲ್ಲಿ ನಮಗೋಸ್ಕರ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದನು, ತನ್ನ ರಕ್ತದಿಂದ ನೀತಿವಂತರನ್ನಾಗಿ ಮಾಡಿದನು, ತನ್ನ ರಕ್ತದಿಂದ ಪರಿಶುದ್ಧರನ್ನಾಗುವಂತೆ ಮಾಡಿದನು. ಪ್ರಿಯರೇ, ಈ ರೀತಿಯಾಗಿ ಪರಿಶುದ್ಧನಾದಂತ ದೇವರ ಮುಂದೆ ನಾವುಗಳು ಈ ಎರಡನೇ ಬರೋಣದಲ್ಲಿ ನಾವು ಯಾವ ರೀತಿಯಾಗಿ ಕಾಣಿಸಿಕೊಳ್ಳಬೇಕು ಎಂಬುದರ ವಿಷಯದ ಕುರಿತಾಗಿ ನಾವು ನೋಡುತ್ತಾ ಬಂದೆವು. ಮಾತ್ರವಲ್ಲದೆ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿ ಕರ್ತನು ಬರುವಾಗ ನಾವು ನೋಡುತ್ತಾ ಬಂದ ಒಂದನೇ ಮೊದಲನೇ ಇದರಲ್ಲಿ ನಾವು ನೋಡ್ತಾ ಬರುವಾಗ ಕರ್ತನು ಬರುವಂತದ್ದು ಸಭೆ ಎತ್ತಲ್ಪಡುವುದಕ್ಕಾಗಿ, ಒಂದನೇದಾಗಿ ಸಭೆ ಎತ್ತಲ್ಪಡುವುದಕ್ಕಾಗಿ ಬರುತ್ತಾನೆ ಮತ್ತು ತನ್ನನ್ನು ನಂಬಿದವರನ್ನು ಕರೆಯುವುದಕ್ಕಾಗಿ ಬರ್ತಾನೆ ಎಂಬುದಾಗಿ ಅದರ ಅರ್ಥ. ಆತನು ತಿರುಗ ಬರುತ್ತಾ ಇರುವಂತದ್ದು ಸುಮ್ಮನೆ ಬರುತ್ತಾ ಇಲ್ಲ. ಇಷ್ಟು ವಿಷಯಗಳನ್ನು ನಾವು ನೋಡ್ತಾ ಬಂದೆವು ಪ್ರಿಯರೇ. ಆತನು ಬರುವಂತದ್ದು ಸಭೆ ಎತ್ತಕೊಂಡು ತನ್ನ ಬಳಿಗೆ ಸೇರಿಸುವುದಕ್ಕಾಗಿ, ಆತನು ನಂಬಿದಂತ ನಾವುಗಳು ಆತನ ಸಂಗಡ ಯಾವಾಗಲೂ ಇರಬೇಕೆಂಬುದಾಗಿ ಆತನ ನಮ್ಮನ್ನು ಕರೆಯುವುದಕ್ಕಾಗಿ ಬರುವಂತವನಾಗಿದ್ದಾನೆ. ಮತ್ತು ಕರ್ತನು ತಾನು ಬರುವಂತದ್ದು ಮಧ್ಯ ಆಕಾಶದಲ್ಲಿ ಒಬ್ಬನೇ ಬರ್ತಾ ಇಲ್ಲ, ಲಕ್ಷಾಂತರ ದೇವದೂತರೊಡನೆ ಆಕಾಶ ಮಧ್ಯದಲ್ಲಿ ಬರುತ್ತಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಮಾತ್ರವಲ್ಲದೆ ಆತನು ಬರುವಾಗಲೂ 4 ಕಾರ್ಯಗಳನ್ನು ನಾವು ಧ್ಯಾನಿಸ್ತಾ ಬಂದೆವು. ಏನಂತಂದ್ರೆ, ಒಂದು, ಆತನು ಬರುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಎರಡನೆಯದಾಗಿ ನಾವು ನೋಡ್ತಾ ಬಂದೆವು, ಜೀವದಿಂದಿರುವಂತ ದೇವರ ಮಕ್ಕಳು ಮಾರ್ಪಾಡಾಗ್ತಿವೆ. ಮತ್ತು ಮೂರನೇದಾಗಿ ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ದೇವರ ಮಕ್ಕಳು ಪ್ರತಿಫಲವನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನ ನ್ಯಾಯಸ್ಥಾನದಲ್ಲಿ ನಾವು ನಿಲ್ಲುತ್ತಾ ಇದ್ದೇವೆ. ನಾಲ್ಕನೇದಾಗಿ ಯಜ್ಞದ ಕುರಿಮರಿಯಾದಾತನ ವಿವಾಹವು ಪರಲೋಕದಲ್ಲಿ ನಡೀತದೆ. ಅದಕ್ಕಾಗಿ ನಮ್ಮ ಕರ್ತನನ್ನು ನಾವು ಎದುರು ನೋಡುತ್ತಾ ಕರ್ತನ ಸನ್ನಿಧಾನದಲ್ಲಿ ನಾವು ಈ ವಾಕ್ಯಗಳಲ್ಲಿ ನಾವು ತಪ್ಪಿದ್ರೆ ನಾವು ಈ ದಿನದಲ್ಲಿ ನಮ್ಮನ್ನು ಪರಿಶೋಧನೆ ಮಾಡಿಕೊಂಡು ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಆತನ ಈ ವಾಕ್ಯದಲ್ಲಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ಆತನಿಗೆ ಶರಣಾಗತರಾಗಿ ನಾವು ಇನ್ನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಿಮ್ಮ ಪ್ರಾಣ, ಆತ್ಮ, ಶರೀರ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತೆ ನಾವು ಕಾಪಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯದಿಂದ ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್.